ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಒಂದು ಪ್ರಮುಖ ವಿಚಾರವನ್ನ ನಾನು ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ. ನಾವು 21ನೇ ಶತಮಾನದಲ್ಲಿ ಇದ್ರೂ ಕೂಡ, ಎಷ್ಟೇ ವಿದ್ಯಾವಂತರಾಗಿದ್ರೂ ಕೂಡ ಒಂದಷ್ಟು ಸಾಮಾಜಿಕ ಪಿಡುಗುಗಳು, ಅನಿಷ್ಟವಾದಂತಹ ಪಿಡುಗುಗಳು ಇನ್ನೂ ಕೂಡ ನಮ್ಮ ಸಮಾಜದಿಂದ ಹೋಗಿಲ್ಲ. ನಾಗರಿಕ ಸಮಾಜ ಇನ್ನೂ ಕೂಡ ಕೆಲವು ಕಡೆಗಳಲ್ಲಿ ಅದನ್ನ ಕಂಟಿನ್ಯೂ ಮಾಡ್ತಾನೆ ಇದೆ. ಯಾಕೆ ಹೀಗೆ ಅನ್ನುವಂತಹ ಪ್ರಶ್ನೆ ಬಂದಾಗ ಎಷ್ಟೋ ಸಂದರ್ಭದಲ್ಲಿ ಈ ಜಾತಿ ಪದ್ಧತಿ ಅನ್ನುವಂತಹ ವ್ಯವಸ್ಥೆಯಿಂದಾಗಿ ಇಂತಹ ಅನಿಷ್ಟ ಪದ್ಧತಿಗಳು ಇನ್ನೂ ಕೂಡ ನಿರ್ಮೂಲನೆ ಆಗಿಲ್ಲ. ಆ ರೀತಿಯಾಗಿ ಎಷ್ಟೋ ಜನ ವಿದ್ಯಾವಂತರಾದರೂ ಕೂಡ, ಎಷ್ಟೇ ಎಜುಕೇಶನ್ ಕೊಟ್ಟರೂ ಕೂಡ ಕೆಲವು ಊರುಗಳಲ್ಲಿ, ಕೆಲವು ಗ್ರಾಮಗಳಲ್ಲಿ ಇನ್ನೂ ಕೂಡ ಆ ಪದ್ಧತಿಯನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಈಗಾಗಲೇ ಸರ್ಕಾರ ಜಾತಿ ಪದ್ಧತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಾತಿ ಪದ್ಧತಿಯ ವಿಚಾರದಲ್ಲಿ ಸಾಮಾಜಿಕ ಬಹಿಷ್ಕಾರ ನಿಷೇಧ ಕಾನೂನನ್ನು ಕೂಡ, ಈ ಒಂದು ಮಸೂದೆಯನ್ನ ಈಗಾಗಲೇ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿದೆ. ಆ ಅಂಗೀಕಾರ ಆದ್ರೂ ಕೂಡ ಇನ್ನೂ ಕೂಡ ಈ ಸಾಮಾಜಿಕವಾಗಿ ಜಾತಿ ಪದ್ಧತಿಯ ವಿಚಾರದಲ್ಲಿ ಸಾಮಾಜಿಕ ಬಹಿಷ್ಕಾರವನ್ನ ಹಾಕೋದು ಇನ್ನೂ ನಿಂತಿಲ್ಲ ಅನೇಕ ಕಡೆಗಳಲ್ಲಿ. ಈಗಾಗಲೇ ನಾವು ಗಮನಿಸಿದ್ವಿ, ಜಾತಿ ವ್ಯವಸ್ಥೆಯ ವಿಚಾರದಲ್ಲಿ ಅಂತ ಹೇಳಿದ್ರೆ ಮರ್ಯಾದಾ ಹತ್ಯೆಯ ಪ್ರಕರಣಗಳು ಎಷ್ಟೊಂದು ನಡೆದಿದೆ. ಮೊನ್ನೆಯಷ್ಟೇ ಹುಬ್ಬಳ್ಳಿಯ ಇನಾಂಪುರದಲ್ಲಿ ನಡೆದಿರುವಂಥದ್ದು ಆ ಒಂದು ಘಟನೆಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಹುಬ್ಬಳ್ಳಿಯಲ್ಲಿ ನಡೆದಂತಹ ಮರ್ಯಾದಾ ಹತ್ಯೆ, ಗರ್ಭಿಣಿ ಮಗಳನ್ನೇ ತಂದೆ ಸಾಯಿಸಿರುವಂತಹ ವಿಚಾರ ನೋಡಿ. ಇನ್ನೂ ಕೂಡ ಇಂತಹ ಮರ್ಯಾದೆಗೆ ಅಂಜಿ ತಮ್ಮ ಮಕ್ಕಳನ್ನ ಸಾಯಿಸುವುದು ಅಥವಾ ಕುಟುಂಬಸ್ಥರಿಂದ ದೂರ ಇರುವುದು, ಮಕ್ಕಳನ್ನೇ ದೂರ ಮಾಡೋದು, ಹೀಗೆ ಸಾಕಷ್ಟು ಘಟನೆಗಳು ನಡೀತಾನೆ ಇದೆ. ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಒಬ್ಬ ತಂದೆ ಅಥವಾ ಒಂದು ಕುಟುಂಬ ತಮ್ಮ ಮಗಳು ಯಾರ ಜೊತೆ ಖುಷಿಯಾಗಿರ್ತಾಳೋ ಅವನ ಜೊತೆಗೇನೆ ಮದುವೆ ಮಾಡಿ ಕಳುಹಿಸಿದ ತಪ್ಪಿಗೆ, ತನ್ನ ಮಗಳ ಖುಷಿಯನ್ನ ನೋಡಿದ ತಪ್ಪಿಗೆ ಇದೀಗ ಊರಿನಿಂದಲೇ ಬಹಿಷ್ಕಾರಗೊಂಡಿರುವಂತಹ ಘಟನೆ ನಡೆದಿದೆ. ಇದು ನಮ್ಮದೇ ಕರ್ನಾಟಕದಲ್ಲಿ ನಡೆದಿರೋದು. ಚಾಮರಾಜನಗರದ ಬಂಡಿಗೆರೆ ಗ್ರಾಮದಲ್ಲಿ ಕೃಷ್ಣರಾಜು ಅನ್ನುವರು ತನ್ನ ಮಗಳು 2023ರಲ್ಲಿ ನಾನು ಒಬ್ಬನನ್ನ ಇಷ್ಟಪಟ್ಟಿದ್ದೀನಿ, ಮದುವೆ ಆಗ್ತೀನಿ ಅಂತ ಹೇಳಿದಾಗ ಅವರು ಆಕೆಯ ಒಂದು ಖುಷಿಗೋಸ್ಕರ ನಾವು ಯಾಕೆ ಅಡ್ಡಿಪಡಿಸೋದು ಅಂತ ಹೇಳಿ ಮಗಳ ಮದುವೆಯನ್ನು ಮಾಡಿಕೊಡ್ತಾರೆ. ಆತ ಮಡಿಕೇರಿಯವನು, ಮದುವೆ ಕೂಡ ಆಗುತ್ತೆ. ಆದರೆ ಮದುವೆಯಾದ ಕೆಲವೇ ತಿಂಗಳು, ಅಂದರೆ 5ನೇ ತಿಂಗಳಲ್ಲಿ ಆತ ಸಾವನ್ನಪ್ತಾನೆ. ಈ ಶಾಕ್ನಿಂದ ಕೃಷ್ಣರಾಜು ಅವರ ಮಗಳು ಕಾವ್ಯಶ್ರೀ ಆಕೆ ಹೊರಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆಕೆ ಕೆಲವು ತಿಂಗಳುಗಳ ಕಾಲ ಕೋಮಾದಲ್ಲಿ ಇರ್ತಾಳೆ, ಆಸ್ಪತ್ರೆಯಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಆನಂತರ ನಿಧಾನವಾಗಿ ಆಕೆ ಚೇತರಿಸಿಕೊಳ್ತಾಳೆ. ಆದರೆ ಆಕೆಯನ್ನ ನನ್ನ ಮನೆಗೆ ಕರ್ಕೊಂಡು ಬರೋಣ ಅಂತ ಹೇಳಿ ಕೃಷ್ಣರಾಜು ಹಾಗೆಯೇ ಅವರ ಪತ್ನಿ ಕೂಡ ನಿರ್ಧಾರ ಮಾಡಿ, ಮಗಳು ಒಬ್ಬಂಟಿಯಾಗಿರೋದು ಬೇಡ, ನಮ್ಮ ಮನೆಯಲ್ಲೇ ಇರಲಿ ಅಂತ ಹೇಳಿ ಆಕೆಯನ್ನ ಕರ್ಕೊಂಡು ಬಂದರೆ ಈ ಊರಿನವರು ಏನು ಮಾಡಬೇಕು ಅಥವಾ ಅವರ ಸಮಾಜದವರು ಏನು ಮಾಡಬೇಕು ಹೇಳಿ? ಈ ಥರ ಆಗಿದೆ, ದಯವಿಟ್ಟು ಏದೇ ಸಮಸ್ಯೆ ಆಗದ ಹಾಗೆ ನೋಡ್ಕೊಳ್ಬೇಕಾಗಿತ್ತು. ಆದರೆ ಅದನ್ನ ಬಿಟ್ಟು ಇಡೀ ಒಂದು ಕುಟುಂಬವನ್ನೇ ಸಮಾಜದಿಂದ ಬಹಿಷ್ಕಾರ ಹಾಕಿದ್ದಾರೆ. ಉಪ್ಪಾರ ಸಮಾಜದ ಮುಖಂಡರು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಜೊತೆಗೆ ಯಾವುದೇ ಶುಭ ಸಮಾರಂಭಗಳಿಗೆ ಹೋಗುವಂತಿಲ್ಲ, ಎಲ್ಲೂ ಕೂಡ ಅವರ ಆ ಊರಲ್ಲಿ ಇರುವಂತಿಲ್ಲ ಅನ್ನುವಂತಹ ಕಟ್ಟಪ್ಪಣೆಯನ್ನ ಹೊರಡಿಸಿದ್ರು. ಒಂದು ವೇಳೆ ನಿಮ್ಮ ಮಗಳನ್ನ ಕರ್ಕೊಂಡು ಬಂದು ನೀವು ಈ ಊರಲ್ಲಿ ಇರಬೇಕು ಅಂತ ಹೇಳಿದ್ರೆ, ಅವಳಿಗೆ ನಿಮ್ಮ ಮನೆಯಲ್ಲಿ ಜಾಗ ಕೊಡಬೇಕು ಅಂತ ಹೇಳಿದ್ರೆ ನೀವು 5 ಲಕ್ಷ ರೂಪಾಯಿ ದಂಡವನ್ನ ತರಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಅಲ್ಲಿ ಹೇಳಿ ಸಾಮಾಜಿಕ ಬಹಿಷ್ಕಾರವನ್ನ ಹಾಕ್ತಾರೆ. ಉಪ್ಪಾರ ಸಮಾಜದ ಮುಖಂಡರು ಈ ರೀತಿಯಾದಂತಹ ಕೆಲಸವನ್ನ ಮಾಡಿರೋದು. ಆದ್ರೆ ಇಂತಹ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೃಷ್ಣರಾಜು ಅವರು ಪೊಲೀಸ್ ಠಾಣೆ ಮೆಟ್ಟಿಲೇರಿರ್ತಾರೆ, ಜಿಲ್ಲಾಡಳಿತ ಮೆಟ್ಟಿಲೇರಿರ್ತಾರೆ, ಕೊನೆಗೆ ಕೋರ್ಟ್ನ ಮೆಟ್ಟಿಲು ಕೂಡ ಇರ್ತಾರೆ. ಅದು ನ್ಯಾಯ ಸಿಗೋದಿಲ್ಲ. ಇದೀಗ ನ್ಯಾಯದ ಮೆಟ್ಟಿಲೇರಿರುವಂತಹ ಅವರು ನ್ಯಾಯಾಲಯದಲ್ಲಿ ಕೇಸನ್ನ ಹಾಕ್ತಾರೆ. ಕೇಸ್ ಹಾಕಿದಂತಹ ಸಂದರ್ಭದಲ್ಲೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, 3 ಸಾಕ್ಷಿದಾರರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೆ ಸಾಕ್ಷಿ ಹೇಳೋದಕ್ಕೆ ಅಂತ ಹೇಳಿ ಇದ್ದಾಗ ಈ ಉಪ್ಪಾರ ಸಮಾಜದ ಮುಖಂಡರು ಅವರಿಗೂ ಕೂಡ ಥ್ರೆಟ್ನಿಂಗ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಸಾಕ್ಷಿ ಹೇಳುವಂಗಿಲ್ಲ. ಒಂದು ವೇಳೆ ನೀವು ಕೃಷ್ಣರಾಜು ಅವರ ವಿಚಾರದಲ್ಲಿ ಅವರ ಪರವಾಗಿ ಸಾಕ್ಷಿ ಏನಾದರೂ ಹೇಳಿದ್ರೆ ಆಗ ನಿಮ್ಮ ಇಡೀ ಕುಟುಂಬವನ್ನು ನಾವು ಈ ಊರಿನಿಂದ ಬಹಿಷ್ಕಾರ ಮಾಡ್ತೇವೆ. ನಿಮ್ಮ ಕುಟುಂಬದವರಿಗೆ, ನಿಮಗೆ ಯಾರಿಗೂ ಕೂಡ ಕೆಲಸಗಳಲ್ಲಿ ಕೊಡೋದಿಲ್ಲ, ಕೂಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ, ಶುಭ ಸಮಾರಂಭಗಳಿಗೆ ಹೋಗೋದಕ್ಕೆ ನಿಮಗೆ ಅವಕಾಶ ಇಲ್ಲ. ನೀವು ಕೂಡ ದಂಡವನ್ನ ತೆರಬೇಕಾಗುತ್ತೆ. ಪಂಚಾಯತಿಲಿ ನಿಮಗೆ ನಾವು ನ್ಯಾಯವನ್ನ ಕೊಡಿಸುವ ಸಂದರ್ಭದಲ್ಲಿ ನೀವು ದಂಡವನ್ನ ತೆರೆದ್ರೆ ಮಾತ್ರ ನಾವು ನಿಮ್ಮನ್ನ ಇಲ್ಲಿ ಇರೋದಕ್ಕೆ ಬಿಡ್ತೀವಿ ಅಂತ ಹೇಳಿ ಥ್ರೆಟ್ನಿಂಗ್ ಮಾಡ್ತಾರೆ. ಕೃಷ್ಣರಾಜನ್ನ ಅವ್ರ ಮಕ್ಕಳನ್ನ ಏನಾದ್ರು ಮಾತಾಡಿಸ್ರೆ ಪುನಃ 10,000 ರೂಪಾಯಿ ತಪ್ಪು ಕೊಡಬೇಕಾಯ್ತು ಅಂತ ಸಾರಿದ್ರು. ಯಾಕೋ ಇದು ಸರಿ ಬರೋದಿಲ್ಲ ಅಂದ್ಬಿಟ್ಟು ನಾನು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಇದ್ದೆ. ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಅಂದ್ಬಿಟ್ಟು ಪುನಃ 1-2 ದಿನ ತಾಳ್ಮೆಯಿಂದ ಇರೋಣ ಅಂತಂದು. ಹಾಗೆ ಯಾರೋ ನಮ್ಮ ಸ್ನೇಹಿತರಂದ್ರು ಇದೆಲ್ಲ ಬೇಡ, ಪಂಚಾಯತಿ ಕೊಡಪ್ಪ, ಅಲ್ಲಿ ನಿಂಗೆ ಸಾಕ್ಷಿ ಸಮೇತ ಒಂದಲ್ಲ ಒಂದು ಪಾಯಿಂಟ್ ಸಿಗ್ತದೆ, ಅಲ್ಲಿ ಅದು ನೋಡೋಣ ಅಂತಂದ್ರು. ಪಂಚಾಯತಿ ಕೊಟ್ಟು ಸರ್, ಪಂಚಾಯತಿಲೂ ಏನು ನಡೀನಿಲ್ಲ.
ಅಲ್ಲಿ ಪಂಚಾಯತಿಲಿ ನಾವು ಬಹಿಷ್ಕರಣೆ ಹಾಕಿಲ್ಲ ಅಂತ ವಾದ ಮಾಡಿದ್ರು. ಹೊರಗಡೆ ಬರ್ಬೇಕಾದ್ರೆ 5 ಲಕ್ಷ ಕೊಡದೆ ನೀನು ಸೇರಂಗಿಲ್ಲ ಅಂದರು. 2 ಮಾತಾಯ್ತು. ಇದನ್ನು ಎಲ್ಲ ಅದನ್ನು 2 ಸತಿ ಸಭೆ ಮಾಡಿ ಅದ್ರ ರೆಕಾರ್ಡ್ ನಿಸ್ಕೊಂಡು ನಾನು ನ್ಯಾಯಾಲಯಕ್ಕೆ ಎಲ್ಲಾನು ಪ್ರೂಫ್ ಮಾಡಿದೆ ಸರ್. ಆ ಕಾರಣಕ್ಕಾಗಿ ಆ ಕುಟುಂಬದವರು ಕೂಡ ಈಗ ಸಾಕ್ಷಿ ಹೇಳೋದಕ್ಕೂ ಕೂಡ ಮುಂದೆ ಬರ್ತಾ ಇಲ್ಲ. ಹಾಗಾದ್ರೆ ಎಂತಹ ಸಮಾಜ, ಯಾವ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ, ಯಾವ ರೀತಿಯಾಗಿ ನಾವು ಮಾನವೀಯತೆಯ ದೃಷ್ಟಿಯಿಂದ ನೋಡಬೇಕಾದಂಥವ್ರು, ಯಾವ ರೀತಿಯಾದಂತಹ ಘಟನೆಗಳಿಗೆ ಕಾರಣವಾಗ್ತಾ ಇದ್ದೀವಿ ಅನ್ನೋದನ್ನ ನಾವಿಲ್ಲಿ ಯೋಚನೆ ಮಾಡಬೇಕಾಗಿದೆ. ಇದೀಗ ಕೃಷ್ಣರಾಜ್ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ, ನಮ್ಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನಾನು ನಮ್ಮ ಮಗಳನ್ನ 2023 ಮಾರ್ಚ್ 12 ಮದುವೆ ಮಾಡಿರ್ತೀವಿ. ಅನ್ಯ ಜಾತಿಗೆ ಮದುವೆ ಮಾಡಿದ್ದೀರಾ ಅಂತ ಹೇಳಿ ನಮ್ಮನ್ನ ಬಂಡಿಗೆರೆಯಲ್ಲಿ ಗ್ರಾಮದಲ್ಲಿ 5,000 ರೂಪಾಯಿ ದಂಡ ಕೊಡಬೇಕು, 5 ಲಕ್ಷ ದಂಡ ಕೊಡಬೇಕು ನೀವು ಅಂತ ಹೇಳಿ ಬಂಡಿಗೆರೆಯಲ್ಲಿ ನಮ್ಮನ್ನ ಬಹಿಷ್ಕಾರ ಹಾಕಿದ್ದಾರೆ. 3 ವರ್ಷದಿಂದನೂ ನಾವು ಇದೇ ತರ ಇವತ್ತಲ್ಲ ನಾಳೆ ಸರಿ ಹೋಗ್ಬೋದು ಅಂತ ತಾಳ್ಮೆಯಿಂದ ಕಾಯ್ಕ ಬಂದಿದ್ದೀವಿ. ಯಾರು ಸತ್ತಾಗ ಅವ್ರನ್ನ ಸೇರಿಸ್ಬೇಡಿ, ಮದುವೆ ಸಮಾರಂಭಗಳಿಗೆ ಅವ್ರನ್ನ ಕರಿಬೇಡಿ, ಅವ್ರ ಮಕ್ಕಳನ್ನ ಅವ್ರ ಮನೆಯವ್ರನ್ನ ಯಾರು ಮಾತುಕತೆ ಆಡಿಸ್ಬೇಡಿ ಅಂತ ಹೇಳಿ ನಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. 5 ಲಕ್ಷ ರೂಪಾಯಿ ದಂಡ ಕೊಟ್ರೆ ಅವ್ರು ಇವತ್ತೇ ನಮ್ ಜೊತೆಗೆ ಸೇರ್ಕೋಬಹುದು, ಇಲ್ಲ ಅಂತಂದ್ರೆ ಅವ್ರು ಹಿಂಗೆ ಮುಂದುವರಿಸ್ತಾನ ಅಂತ ಹೇಳಿ ಇದ್ ಮಾಡ್ತಾ ಇದ್ದಾರೆ. ನಮ್ಗೆ ಅಂಗಡಿಗಳಲ್ಲಿ ಏನಾದ್ರು ಒಂದ್ ಸಾಮಾನ್ ತಗೋಬೇಕು ಅಂತಂದ್ರೆ ನಾವು ನಗರಕ್ಕೆ ಬಂದೇ ತಗೊಂಡ್ ಹೋಗೋ ಅಂತ ಪರಿಸ್ಥಿತಿ ಐತೆ. ನಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಸರ್. ನಾವು ಮನೇಲೆ ಏನಾದ್ರು ಮಾಡ್ಕೊಂಡು ನಮ್ಗೆ ಜೀವನನೇ ಬೇಡ ಅನ್ನೋ ತರ ಹೋಗಬರ ಅಂತ ಕೆಲ್ಸಕ್ಕೆ ಹೋಗೋ ಕಡೆಯಿಂದನೂ ಟಾರ್ಚರ್ ಕೊಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈಗ ಈ ಉಪ್ಪಾರ ಸಮಾಜದ ಮುಖಂಡರು ಅವರೇ ಯಜಮಾನರು ಅಂತ ಹೇಳ್ತಾರೆ ಕೃಷ್ಣರಾಜು ಅವರು. ಅವರೇ ಹೇಳಿದ ಹಾಗೆ ನಮಗೂ ಕೂಡ ಥ್ರೆಟ್ನಿಂಗ್ ಹಾಕಿದ್ದಾರೆ. ನೀವು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ರೆ ಅಥವಾ ನೀವು ಕೋರ್ಟ್ನ ಮೆಟ್ಟಿಲೇರಿದ್ರೆ ನಿಮ್ಮನ್ನ ನಾವು ಬಿಡೋದಿಲ್ಲ, ಈ ರೀತಿಯಾಗಿ ನೀವು ಕೋರ್ಟ್ ಮೆಟ್ಟಿಲೇರಬೇಡಿ, ಪೊಲೀಸ್ ಠಾಣೆ ಮೆಟ್ಟಿಲೇರಬೇಡಿ ಅಂತ ಹೇಳಿ ಅವ್ರಿಗೂ ಕೂಡ ಥ್ರೆಟ್ನಿಂಗ್ ಹಾಕಿದ್ದಾರೆ. ಆದರೆ ಇದು ಯಾವುದಕ್ಕೂ ಕೂಡ ಬಗ್ಗದಂತಹ ಕೃಷ್ಣರಾಜು ಅವರು ಈಗ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾರೆ. ಈಗ ಸರ್ಕಾರ ಇವರ ಪರವಾಗಿ ನಿಲ್ಲತ್ತಾ ಅಥವಾ ನ್ಯಾಯದ ಭರವಸೆಯಲ್ಲಿರುವಂತಹ ಈ ಕೃಷ್ಣರಾಜು ಅವರ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಅನ್ನುವ ಪ್ರಶ್ನೆ. ಕಾರಣ ಸಾಕ್ಷಿಗಳಿಗೆ ಹೇಳಬೇಕಾದಂಥವ್ರು ಸಾಕ್ಷಿಗಳಿಗೆ ಬೆದರಿಕೆಯನ್ನ ಒಡ್ಡಿದ್ದಾರೆ. ಹಾಗಾದ್ರೆ ಇವರಿಗೆ ನ್ಯಾಯ ಕೊಡಿಸುವವರು ಯಾರು? ಸರ್ಕಾರ ಈಗಾಗಲೇ ಸಾಮಾಜಿಕ ಬಹಿಷ್ಕಾರ ನಿಷೇಧ ಕಾನೂನಿನ ವಿಚಾರದಲ್ಲಿ ಮಸೂದೆಯನ್ನು ಕೂಡ ಅಂಗೀಕರಿಸಿದೆ. ಆದರೆ ಈ ಒಂದು ಮಸೂದೆ ಅಂಗೀಕಾರಗೊಂಡ್ರು ಕೂಡ ಇಂತಹ ಅನಿಷ್ಟ ಪದ್ಧತಿಗಳು ಇನ್ನೂ ಕೂಡ ನಿಂತಿಲ್ಲ. ಹಾಗಾದ್ರೆ ನಿಲ್ಲೋದು ಯಾವಾಗ ಅನ್ನುವ ಪ್ರಶ್ನೆ ಇದೆ. ಇದು ಕಾನೂನಾಗಿ ಜಾರಿ ಆಗ್ಬೇಕಾಗತ್ತೆ. ಕಾನೂನಾಗಿ ಜಾರಿಯಾದಂತಹ ಸಂದರ್ಭದಲ್ಲಿ ಈ ಎಲ್ಲಾ ಸಾಮಾಜಿಕ ಬಹಿಷ್ಕಾರಗಳು ನಿಲ್ಲುವಂತಹ ಸಾಧ್ಯತೆಗಳಿದೆ. ಆ ಸಂದರ್ಭದಲ್ಲಿ ಇದರಲ್ಲಿ ಒಂದಷ್ಟು ತಿದ್ದುಪಡಿಯನ್ನು ಕೂಡ ಮಾಡಿದ್ದಾರೆ. ಆ ತಿದ್ದುಪಡಿಯ ಪ್ರಕಾರವಾಗಿ ಈ ಒಂದು ಕಾನೂನನ್ನ ದುರ್ಬಳಕೆ ಏನಾದರೂ ಮಾಡುವವರು ಇದ್ರೆ ಅದು ಯಾವುದೇ ಅಧಿಕಾರಿ ಸೇರಿದಂತೆ ಕೆಲಸ ಮಾಡೋದಿಲ್ಲ, ಈ ವಿಚಾರದಲ್ಲಿ ಸುಮೋಟೋ ಕೇಸನ್ನು ದಾಖಲಿಸಿಕೊಳ್ಳುವುದಿಲ್ಲ ಅಥವಾ ಅಧಿಕಾರಿ ಇದರ ರೀತಿಯಲ್ಲಿ ಕೆಲಸವನ್ನ ಮಾಡೋದಿಲ್ಲ, ಅವರ ವಿರುದ್ಧವೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುವುದಕ್ಕೂ ಕೂಡ ಈ ಮಸೂದೆಯಲ್ಲಿ ಈಗಾಗಲೇ ತಿಳಿಸಲಾಗಿದೆ. ಅಷ್ಟು ಮಾತ್ರ ಅಲ್ಲ, 3 ವರ್ಷ ಶಿಕ್ಷೆಯನ್ನು ಕೂಡ ವಿಧಿಸಲಾಗಿದೆ, 1 ಲಕ್ಷ ರೂಪಾಯಿ ದಂಡ ಇದೆ. ಕರ್ನಾಟಕ ಸಾಮಾಜಿಕ ಬಹಿಷ್ಕಾರದಿಂದ ಜನರ ರಕ್ಷಣೆಯನ್ನ ಮಾಡುವಂತಹ ವಿಚಾರದಲ್ಲಿ ತಡೆಯಾಗಿರ್ಬೋದು. ನಿಷೇಧ ಮತ್ತು ಪರಿಹಾರ ಮಸೂದೆ 2025 ಅಡಿ ಯಾವುದೇ ವ್ಯಕ್ತಿ, ಕುಟುಂಬ ಅಥವಾ ಕುಟುಂಬದ ಸದಸ್ಯರನ್ನ ಸಾಮಾಜಿಕವಾಗಿ ಬಹಿಷ್ಕಾರ ಮಾಡೋದನ್ನ ನಿಷೇಧಿಸಲಾಗಿದೆ. ಸೊ ಬಹಿಷ್ಕಾರ ಹಾಕಿದವರಿಗೆ 1 ಲಕ್ಷ ರೂಪಾಯಿ ದಂಡ, 3 ವರ್ಷದವರೆಗೆ ಜೈಲು ಶಿಕ್ಷೆ ವಿಧಿಸೋದಕ್ಕೂ ಕೂಡ ಅವಕಾಶ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಬಹಿಷ್ಕಾರ ಹಾಕುವ ಉದ್ದೇಶದಿಂದ ಸಭೆ ಮಾಡೋದಾಗಿರ್ಬೋದು ಅಥವಾ ಜಮಾವಣೆ ಆಗೋದಾಗಿರ್ಬೋದು, ಸಮಾವೇಶ ನಡೆಸೋದಾಗಿರ್ಬೋದು, ಅಕ್ರಮವಾಗಿರೋದು, ಧಾರ್ಮಿಕ ಪದ್ಧತಿ ಆಚರಣೆಗಳನ್ನ ಪಾಲಿಸದಿದ್ರೆ, ಜಾತಿಯ ಹೊರಗೆ ಮದುವೆಯಾದ್ರೆ, ಇಷ್ಟದ ಉಡುಪು ಧರಿಸಿದ್ರೆ, ಇಷ್ಟದ ಭಾಷೆ ಮಾತನಾಡಿದ್ರೆ ಬಹಿಷ್ಕರಿಸೋದು ಕೂಡ ಇದರಲ್ಲಿ ಕಾನೂನಿನ ಉಲ್ಲಂಘನೆಯಾಗುತ್ತೆ. ಹಾಗಾಗಿ ಈ ಮಸೂದೆ ಆದಷ್ಟು ಬೇಗ ಜಾರಿ ಆಗಬೇಕು. ಸರ್ಕಾರ ಇದೀಗ ಕೃಷ್ಣರಾಜು ಅವರ ಪರವಾಗಿ ನಿಲ್ಲುತ್ತಾ? ಅವರಿಗೆ ಈ ವಿಚಾರದಲ್ಲಿ ನ್ಯಾಯ ಸಿಗುತ್ತಾ? ಜಿಲ್ಲಾಡಳಿತ ಆಗಿರ್ಬೋದು, ಪೊಲೀಸ್ ಇಲಾಖೆ ಪ್ರತ್ಯೇಕವಾಗಿ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ಕೃಷ್ಣರಾಜು ಅವರ ಕುಟುಂಬವನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾರಾ? ಇಂತಹ ಸಾಮಾಜಿಕ ಪದ್ಧತಿಗಳನ್ನ ದೂರ ಮಾಡುವ ಕೆಲಸವನ್ನ ಮಾಡ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಈಗಾಗಲೇ ಅವರು ನ್ಯಾಯಕ್ಕಾಗಿ ಬೇಡಿಕೆಯನ್ನು ಕೂಡ ಇಡ್ತಾ ಇದ್ದಾರೆ, ನ್ಯಾಯ ಕೊಡಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ನೋಡೋಣ ಈ ವಿಚಾರದಲ್ಲಿ ಏನಾಗುತ್ತೆ. ನಾಗರಿಕ ಸಮಾಜ ಮಾನವೀಯತೆಯ ದೃಷ್ಟಿಯಿಂದ ನೋಡೋದನ್ನ ಮೊದಲು ಕಲಿಬೇಕು ಅಂತ ಹೇಳ್ತಾ ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.